ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಕ್ಲಿನ್ಸಾಲ್ ಅನ್ನುವಂಥ ಒಂದು ಸೋಪ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಈ ಒಂದು ಕ್ಲಿನ್ಸಾಲ್ ಸೋಪ್ ಬಂದ್ಬಿಟ್ಟು ನಾನು ಲಾಸ್ಟ್ ಒಂದು ವಿಡಿಯೋದಲ್ಲಿ ನಾನು ಒಂದು ಈ ಕ್ಲಿನ್ಸಾಲ್ ಜೆಲ್ ಅನ್ನುವಂಥ ಒಂದು ಪ್ರಾಡಕ್ಟ್ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೆ. ಸೊ ಆ ಒಂದು ಪ್ರಾಡಕ್ಟ್ ಸೇಮ್ ಅದೇ ರೀತಿ ಈ ಒಂದು ಕ್ಲಿನ್ಸಾಲ್ ಸೋಪ್ ಅನ್ನುವಂಥದ್ದು ಇದೇ ರೀತಿ ಕೆಲಸ ಮಾಡುತ್ತೆ. ಈ ಒಂದು ಕ್ಲಿನ್ಸಾಲ್ ಸೋಪ್ ಬಂದುಬಿಟ್ಟು ನಿಮಗೆ ಒಂದು ಲಿಪೋಡ್ ತಯಾರು ಮಾಡಿರ್ತಕ್ಕಂಥ ಒಂದು ಕಂಪ್ನಿ ಬಂದುಬಿಟ್ಟು ಲಿಪೋಡ್. ನಿಮಗೆ 75 ಗ್ರಾಮಿಗೆ ನಿಮಗೆ ಎಷ್ಟು ರೊಕ್ಕ ಇರುತ್ತೆ ಅಂದರೆ ಇದು 75 ಗ್ರಾಮಿಗೆ ನಿಮಗೆ 75 ರೂಪಾಯಿ, ಅಂದರೆ 1 ಗ್ರಾಮಿಗೆ 1 ರೂಪಾಯಿ ನಿಮಗೆ ಕೊಟ್ಟಿದ್ದಾರೆ. 75 ಗ್ರಾಮ್ 75 ರೂಪಾಯಿ ಆಗುತ್ತೆ. ನೋಡಲಿಕ್ಕೆ ಇದರ ಒಂದು ಪ್ಯಾಕಿಂಗ್ ಈ ರೀತಿ ಆಗುತ್ತೆ. ಸೊ ಒಳಗಡೆ ಅದನ್ನು ಈ ಒಂದು ಪ್ಯಾಕೇಜಿಂಗ್ ಓಪನ್ ಮಾಡಿ ನೋಡೋಣ ಏನು ಮತ್ತೇನು ಕೊಟ್ಟಿದ್ದಾರೆ ಅಂತ. ಓಪನ್ ಮಾಡಿದ ಮೇಲೆ ಒಳಗಡೆ ಒಂದು ಗುಲಾಬಿ ಬಣ್ಣದ ಒಂದು ಸೋಪ್ ಸಿಗುತ್ತೆ 75 ಗ್ರಾಮದು. ಈ ರೀತಿ ಅದರ ಪ್ಯಾಕೇಜಿಂಗ್ ಮಾಡಿದ್ರೆ ಅಂದರೆ ಸೊ ಚೆನ್ನಾಗಿ ಇದು ಪ್ರೊಡಕ್ಷನ್ ಇರಲಿ ಅಂತ ಸೋಪಿಗೆ. ಮತ್ತೇನು ನೋಡೋದಾರ ಮತ್ತೇನು ಕೊಟ್ಟಿಲ್ಲ ಬಾಕ್ಸಲ್ಲಿ. ಮತ್ತು ಇದರ ಒಂದು ಕಾಂಪೋಸಿಷನ್, ಇದರಲ್ಲಿರುವಂಥ ಒಂದು ಏನೇನು ಇಂಗ್ರೀಡಿಯೆಂಟ್ಸ್ ಇದಾವಂತ ನೋಡ್ತಾ ಹೋಗೋಣ. ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ನಿಮಗೆ ಅಲ್ಲೇ ಆ ಒಂದು ಒಂದು ಜೆಲ್ ಏನು ಅಪ್ಲೈ ಮಾಡ್ಕೊತಿರಲ್ಲ ಅದರಲ್ಲಿರುವಂಥ ಇಂಗ್ರೀಡಿಯೆಂಟ್ಸ್ ಬೇರೆ. ಸೊ ಇದರಲ್ಲಿರುವಂಥ ಒಂದು ಇಂಗ್ರೀಡಿಯೆಂಟ್ಸ್ಗಳು ಬೇರೆ. ಇಂಗ್ರೀಡಿಯೆಂಟ್ಸ್ ನೋಡಿದ್ರೆ ಸೋಪ್ ನ್ಯೂಡಲ್ಸ್, ಅಲಂಟೈನ್, ಲ್ಯೂರಿಕ್ ಆ್ಯಸಿಡ್, ಗ್ಲಿಸರಿನ್, ಸೋಡಿಯಂ ಲ್ಯೂರಲ್ ಈಥರ್ ಸಲ್ಫೇಟ್, ಸ್ಯಾಲಿಸೈಕ್ಲಿಕ್ ಆ್ಯಸಿಡ್, ಕ್ಲೋರೋಹೆಕ್ಸಿಡಿನ್ ಡೈ, ಅಂಡಿಸೆನಲೇಟ್, ವಿಟಮಿನ್ ಇ ಎಸಿಟೇಟ್, ಟೀ ಟ್ರೀ ಆಯಿಲ್, ಡೈಸೋಡಿಯಂ EDTA, ಕಲರ್ ಆ್ಯಂಡ್ ಫ್ರಾಗ್ರೆನ್ಸ್. ಇಷ್ಟು ಇಂಗ್ರೀಡಿಯೆಂಟ್ಸ್ಗಳು ಈ ಒಂದು ಸೋಪ್ನಲ್ಲಿ ಏನು ಮಾಡಿದ್ದಾರೆ, ಯೂಸ್ ಮಾಡಿದ್ದಾರೆ. ಮತ್ತು ಇದು ಒಟ್ಟಾರೆಯಾಗಿ ಇದರ ಒಂದು ಸೋಪ್ಸ್ ಬೆನಿಫಿಟ್ಸ್ ಮತ್ತು ಯೂಸಸ್ ನೋಡೋದಾದ್ರೆ, ಇದು ಸೋಪ್ ಬಂದ್ಬಿಟ್ಟು ನಿಮಗೆ ಒಂದು ಪಿಂಪಲ್ಸ್ಗೆ ಆ್ಯಕ್ನಿಗೆ ಈ ಒಂದು ಸೋಪನ್ನು ನಿಮಗೆ ಯೂಸ್ ಮಾಡ್ತಾರೆ. ಅಂದರೆ ಆ್ಯಂಟಿ ಆ್ಯಕ್ನಿ ಸೋಪ್ ಅಂತ ಅವರೇ ಒಂದು ಮೆನ್ಷನ್ ಮಾಡಿದ್ದಾರೆ. ಸ್ಪೆಷಲಿ ಫಾರ್ ದ ಆ್ಯಕ್ನಿ ಆ್ಯಂಡ್ ಆಯಿಲಿ ಸ್ಕಿನ್ ಅಂತಂದ್ರೆ, ಆಯಿಲ್ ಸ್ಕಿನ್ ಜಾಸ್ತಿ ಯಾರ್ದು ಪ್ರೊಡಕ್ಷನ್ ಆಗ್ತಿರ್ತದಲ್ಲ ಫೇಸಲ್ಲಿ, ಸೊ ಅವ್ರಿಗೆ ಮೈಕ್ರೋ ಆರ್ಗನಿಸಮನ್ನು ಏನು ಮಾಡ್ತದಪ್ಪ ಅಂತಂದ್ರೆ ಇದು ಕಡಿಮೆ ಮಾಡುತ್ತೆ. ಈ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಇರ್ತಾವಲ್ಲ, ಅವನು ಸಹ ಈ ಒಂದು ಸೋಪನ್ನು ಏನು ಮಾಡುತ್ತೆ, ಈ ಒಂದು ಸೋಪ್ ಏನು ಮಾಡುತ್ತೆ, ಈ ಒಂದು ಸೋಪ್ ನಿಮಗೆ ಕಡಿಮೆ ಮಾಡ್ತಾ ಹೋಗುತ್ತೆ ಈ ಒಂದು ಅಪ್ಲೈ ಮಾಡ್ತಿರೋ ಸ್ಕಿನ್ನ. ಮತ್ತು ಇದರ ಒಂದು ಬೆನಿಫಿಟ್ಸ್ ಯೂಸಸ್ ಗೊತ್ತು. ಸೈಡ್ ಎಫೆಕ್ಟ್ಸ್ ಏನಾದರೂ, ಸೊ ಸೈಡ್ ಎಫೆಕ್ಟ್ಸ್ ಏನು ಜಾಸ್ತಿ ಇರೋಲ್ಲ ಸೋಪಿಗೆ. ಏನಾದರೂ ಭಾಳ ಅಂದರೆ ನಿಮಗೆ ಡ್ರೈನೆಸ್ ಆಗ್ಬೋದು ಅಷ್ಟೇ. ಅಂದ್ಬಿಟ್ರೆ ಯಾವುದೇ ರೀತಿ ಸೈಡ್ ಡ್ರೈನೆಸ್, ಇರಿಟೇಷನ್ ಮತ್ತು ಏನಾಗುತ್ತೆ, ಮತ್ತು ಅಂದರೆ ಜಾಸ್ತಿ ನೀವು ಡ್ರೈನೆಸ್ ಆಗೋದು, ಒಂದು ರೆಡ್ನೆಸ್ ಕಡಿಮೆ ಆಗ್ತದೆ, ಒಂದು ಸೆನ್ಸೇಷನ್ ಆಗ್ಬೋದು ಬರ್ನಿಂಗ್. ಅದರ ಏನು ಕಾಮನ್ ಸೈಡ್ ಎಫೆಕ್ಟ್ ಭಾಳ ಕಡಿಮೆ ಈ ಒಂದು ಸೋಪ್ ನೀವು ಯೂಸ್ ಮಾಡೋದ್ರಿಂದ. ಮತ್ತು ಇದರ ಒಂದು ಡೋಸ್ ಯಾವ ರೀತಿ ಅಪ್ಲೈ ಮಾಡ್ಕೋಬೇಕಪ್ಪ ಅಂದರೆ, ದಿನಕ್ಕೆ 2 ಸಾರಿ ನೀವು ಅಪ್ಲೈ ಮಾಡ್ಕೋಬೇಕು. ನಾನು ಈ ಒಂದು ಜೆಲ್ ಹೇಳುವಾಗ ಹೇಳಿದ್ದೆ ಆವಾಗ, ಅಂದರೆ ಈ ಸೋಪನ್ನು ನೀವು ಯೂಸ್ ಮಾಡ್ಬೇಕಂತಂದ್ರೆ, ಆ ಕ್ರೀಮನ್ನು ಯೂಸ್ ಮಾಡ್ಬೇಕಂದ್ರೆ ಬೆಳಗ್ಗೆ ಮತ್ತು ಸಾಯಂಕಾಲ ಏನು ಮಾಡ್ಬೇಕು, ರಾತ್ರಿ ಏನು ಮಾಡ್ಬೇಕು, ವಾಶ್ ಮಾಡ್ಕೋಬೇಕಂತ ಹೇಳಿದೆ. ಆ ವಾಶ್ ಮಾಡ್ಕೋಬೇಕಂತಂದ್ರೆ ಈ ಒಂದು ಸೋಪಿಂದ ನೀವು ಏನು ಮಾಡೋದು, ಇನ್ ಕೇಸ್ ನೀವು ವಾಶ್ ಮಾಡ್ಕೊಂಡ್ರೆ ಏನಾಗುತ್ತೆ, ನಿಮಗೆ ಇನ್ನೂ ಕೂಡ ಚೆನ್ನಾಗಿರುವಂಥ ರಿಸಲ್ಟ್, ನಿಮಗೆ ಆ ಒಂದು ಕ್ರೀಮನ್ನು ಅಪ್ಲೈ ಮಾಡ್ತೀರ, ಈ ಒಂದು ಸೋಪನ್ನು ಅಪ್ಲೈ ಮಾಡ್ತಿಲ್ಲ, ಇನ್ನೂ ಒಂದು ಚೆನ್ನಾಗಿರುವಂಥ ಒಂದು ರಿಸಲ್ಟ್ ನಿಮಗೆ ಈ ಒಂದು ಸೋಪ್ ಏನು ಮಾಡ್ತದೆ, ಕೊಡ್ತಾ ಹೋಗುತ್ತೆ. ಈ ಒಂದು ಸೋಪ್ ಆ ರೀತಿ ನೀವು ಅಪ್ಲೈ ಮಾಡ್ಕೋಬೋದಾಗ್ತದೆ. ಮತ್ತು ವಾರ್ನಿಂಗ್ಸ್ ಮತ್ತು ಟಿಪ್ಸ್ ನಿಮಗೆ ಹೇಳೋದಾದರೆ, ಮತ್ತು ಏನಾದರೂ ಪ್ರಿಕಾಷನ್ಸ್ ತೆಗೆದುಕೊಳ್ಬೋದಾದರೆ, ಈ ಒಂದು ಸೋಪ್ ಬಂದುಬಿಟ್ಟು ನಿಮಗೆ ಒಂದು ಇದು ಎಲ್ಲಿರ್ಬೇಕಪ್ಪ ಅಂದರೆ ಕೂಲ್ ಪ್ಲೇಸಲ್ಲಿ ಇರಬೇಕು, ಮತ್ತು ಡ್ರೈ ಆ್ಯಂಡ್ ಡಾರ್ಕ್ ಪ್ಲೇಸಲ್ಲಿ ಇರಬೇಕಾಗತ್ತೆ. ಮತ್ತು ಸನ್ಲೈಟಿಂದ ಯಾವುದೇ ರೀತಿ ಇದಕ್ಕೆ ಎಕ್ಸ್ಪೋಸ್ ಹಾಕೋಬಾರ್ದು, ಫಾರ್ ಎಕ್ಸ್ಟರ್ನಲ್ ಯೂಸ್ ಓನ್ಲಿ ಸ್ನೇಹಿತರೆ. ನೆಕ್ಸ್ಟ್ ಬಂದುಬಿಟ್ಟು ಇದು TFI ಪ್ರಮಾಣ, ಈ ಸೋಪಿನ ಒಂದು ಪ್ರಮಾಣ ಇರುತ್ತೆ ನಮಗೆ. TFM 76% ಫಾರ್ಮುಲಾ ಅಂತಂದರೆ TFM ಅಂತ ಇದರ ಫುಲ್ ಫಾರ್ಮ್ ಬಂದುಬಿಟ್ಟು ಟೋಟಲ್ ಫ್ಯಾಟಿ ಮ್ಯಾಟ್ರ್ ಅಂತ. ಇದರ ಒಂದು ಕ್ವಾಲಿಟಿ ಅಂದರೆ ಸೋಪಲ್ಲಿ ಮೆನ್ಷನ್ ಮಾಡಿರ್ತಾರೆ ಇಷ್ಟು ಪರ್ಸೆಂಟೇಜ್ ಇದೆ ಅಂತ, TFM ಅಂತ. ಸೊ ಅದರ ಪರ್ಸೆಂಟೇಜ್ ನೋಡೋದಂದರೆ ಅದರ ಇದಕ್ಕೆ ಮೆನ್ಷನ್ ಮಾಡಿರ್ತಾರೆ ಅಂತಂದ್ರೆ, ಅದರ ಒಂದು ಕ್ವಾಲಿಟಿ ಸಂಬಂಧ ಬಂದಾಗ TF ಪ್ರಮಾಣ ಅಷ್ಟಿದ್ರೆ ಅದ್ರ ಚೆನ್ನಾಗಿರುವಂಥ ಕ್ವಾಲಿಟಿ ಬರುತ್ತೆ. ಗ್ರೇಡ್ 1 ಸೋಪ್ ಅಂತ ಕರೀತಾರೆ. ಒಂದು ಗ್ರೇಡ್ 1 ಸೋಪಿನ ಒಂದು TF ಒಂದು ಪ್ರಮಾಣ ಎಷ್ಟಿರ್ತದೆ ಅಂದರೆ 76% ಇರ್ತದೆ. ಮತ್ತು ಗ್ರೇಡ್ 2 ಮತ್ತು ಗ್ರೇಡ್ 3 ಇರುವಂಥ ಒಂದು TF ಪ್ರಮಾಣ ಪರ್ಸೆಂಟೇಜ್ ಎಷ್ಟಿರ್ತದೆ, 60ರಿಂದ 70% ಮಟ್ಟ ಗ್ರೇಡ್ 2, ಗ್ರೇಡ್ 3 ಸೋಪ್ ಇರ್ತಾವೆ. ಒಟ್ಟಾರೆಗೆ ಒಂದು TFM ಅಂದರೆ ಸೋಪಿಗೆ ಕೊಳ್ಳಾಗುವಂಥ ಒಂದು ಕ್ವಾಲಿಟಿ. ಇದ್ರ ಮೇಲೆ ಏನಾಗುತ್ತದೆ, ಕ್ವಾಲಿಟಿ ನಮಗೆ ಗೊತ್ತಾಗ್ತಾ ಹೋಗುತ್ತೆ, TF ಪ್ರಮಾಣ ಎಷ್ಟಿದೆ ಅಂತ, ಮತ್ತು ಸೋಪ್ ಎಷ್ಟು ಕ್ವಾಲಿಟಿ ಇದೆ ಅಂತ ಗೊತ್ತಾಗುತ್ತೆ, ಗ್ರೇಡ್ ಅಂತ. ಸೊ ಇದು ಎಲ್ಲ ಒಂದು ಸೋಪಲ್ಲಿ ಕೊಟ್ಟಿರ್ತಾರೆ ನಿಮಗೆ. TF ಪ್ರಮಾಣ 76% ಇಷ್ಟು ಪರ್ಸೆಂಟ್ ಇರಬೇಕಂತಿರುತ್ತೆ, ಅಷ್ಟು ಪರ್ಸೆಂಟ್ ಇದೆ ನಿಮಗೆ 76%. ಇದನ್ನು ಮತ್ತೆ ನಾರ್ಮಲಾಗಿ ಮಕ್ಕಳ ಕಡೆ ಇದನ್ನು ಒಂದು ಸೋಪ್ ಇದನ್ನೇ ಮಾಡೋಂಗಿಲ್ಲ,
ಇಡಬಾರ್ದು. ಇಟ್ಟರೆ ಮತ್ತೆ ಏನು ಮಾಡೋದು, ಅವ್ರಿಗೆ ಕೂಡ ಸ್ವಲ್ಪ ಸ್ಕಿನ್ ಅಲರ್ಜಿ ಅಂದರೆ ಈ ಸಣ್ಣ ಮಕ್ಕಳಿಗಾಗಿ ಒಂದು ಈ ಸೋಪನ್ನು ಮಾಡಿರಂಗಿಲ್ಲ. ಸ್ವಲ್ಪ ಅಂದರೆ ಸ್ವಲ್ಪ ದೊಡ್ಡ ಒಂದು ಪಿಂಪಲ್ಸ್ ಆಗುವಂಥ ಆಯಿಲ್ ಸ್ಕಿನ್ ಪ್ರೊಡಕ್ಷನ್ಗೆ ಸೊ ಆ ಒಂದು ಸೋಪನ್ನು ತಯಾರು ಮಾಡಿರ್ತಾರೆ. ಅದಕ್ಕಾಗಿ ಏನು ಮಾಡ್ಬೇಕಂತಂದ್ರೆ ಆ ಮಕ್ಕಳಿಗಿಂದ ಸ್ವಲ್ಪ ಈ ಒಂದು ಸೋಪನ್ನು ಏನು ಮಾಡ್ಬೋದು, ದೂರ ಇಟ್ಟರೆ ಒಳ್ಳೆಯದಾಗತ್ತೆ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಕುಂತಿತ್ತು ಒಂದು ಲೈಕ್ ಮಾಡಿರಿ. ಆದಷ್ಟು ಈ ಒಂದು ವಿಡಿಯೋ ನಮಗೆ ನಿಮ್ಮ ಒಂದು ಸ್ನೇಹಿತರ ಜೊತೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವರು ಸಹ ಈ ಒಂದು ಇನ್ಫಾರ್ಮೇಷನ್ ತಿಳಿಲಿ. ಫಸ್ಟ್ ಟೈಮ್ ನೋಡೋಕೆ ಕುಂತೀರಿ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಮತ್ತೆ ಮತ್ತೊಂದು ವಿಡಿಯೋಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸರ್ವೇ ಜನ ಸುಖಿನೋ ಭವಂತು.